ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 22ನೇ ಸೂತ್ರ, ಮೃದು ಮಧ್ಯಾದಿ ಮಾತ್ರ ತತ್ವಥ ಅಪಿ ವಿಶೇಷ. ಅಂದರೆ ಮೃದುವಾದ ಅಂದರೆ ಕಡಿಮೆ ತೀವ್ರತೆಯ, ಮಧ್ಯಮ ಅಂದರೆ ಮಧ್ಯಮ ಮಟ್ಟದ, ಅಧಿಮಾತ್ರ ಅತ್ಯಂತ ತೀವ್ರವಾದ, ತ್ವಾತ್ ಇರುವುದರಿಂದ, ತತ ಅಪಿ ಅದರಿಂದಲೂ ಸಹ, ವಿಶೇಷವಾಗಿ ವ್ಯತ್ಯಾಸ, ವಿಶೇಷ ಫಲ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಸಾಧಕರ ತೀವ್ರತೆಯು ಮೃದು, ಮಧ್ಯಮ ಮತ್ತು ಅತ್ಯಂತ ತೀವ್ರ ಎಂಬ ಭೇದಗಳಿಂದ ಫಲದಲ್ಲಿಯೂ ಸಹ ಇದೇ ರೀತಿಯಾಗಿ ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದೆ. ತೀವ್ರ ಸಂವೇಗಾನಮಸ್ಯ ಅಂದರೆ ಲಾಸ್ಟ್ ನಾವು ಸೂತ್ರದಲ್ಲಿ, ಕೊನೆಯ ಸೂತ್ರದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ತೀವ್ರ ಸಂವೇಗಾನ ಮಾಸನ್ನಃ, ತೀವ್ರ ತವಕ ಇರುವವರೆಗೆ ಗುರಿ ಶೀಘ್ರ ಸಿಗುತ್ತದೆ. ಈಗ ಪತಂಜಲಿ ಮಹರ್ಷಿಯವರು ಇದನ್ನು ಮುಂದುವರೆದು ಈ ರೀತಿ ತಿಳಿಸ್ತಾ ಇದ್ದಾರೆ. ಎಲ್ಲ ಸಾಧಕರ ಉತ್ಸಾಹ ಒಂದೇ ರೀತಿಯಲ್ಲಿರುವುದಿಲ್ಲ. ಆದ್ದರಿಂದ ಪ್ರಗತಿಯ ವೇಗವೂ ಸಹ ಇಲ್ಲಿ ಒಂದೇ ರೀತಿಯಲ್ಲಿರುವುದಿಲ್ಲ, ಅದು ವಿಭಿನ್ನವಾಗಿರುತ್ತದೆ. ಇಲ್ಲಿ 3 ರೀತಿಯ ಸಾಧಕರನ್ನು ನಾವು ಗುರುತಿಸಬಹುದು. ಒಂದು ಮೃದು ಸಾಧಕ, ಇವರು ಸಾಧನೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ, ಆದರೆ ನಿಯಮಿತತೆ ಕಡಿಮೆ ಇರ್ತದೆ. ಹಾಗಾಗಿ ಇವರಿಗೆ ಅಡ್ಡಿ ಬರುತ್ತಿಗೆ ಏನು ಮಾಡ್ತಾರೆ, ಬೇಗ ನಿರುತ್ಸಾಹಗೊಂಡ್ಬಿಡ್ತಾರೆ. ವಾರದಲ್ಲಿ 1 ಅಥವಾ 2 ದಿನ ಧ್ಯಾನ ಮಾಡಿ ನಂತರ ಕೆಲವು ದಿನ ಬಿಡೋದು. ಹೀಗೆ ಅವರ ಪ್ರಗತಿ ಏನಾಗುತ್ತೆ ಅಂದರೆ ಬಹಳಷ್ಟು ನಿಧಾನವಾಗಿ ಸಾಗ್ತಾ ಇರ್ತದೆ. ಇನ್ನೊಂದು ಮಧ್ಯಮ ಸಾಧಕ, ಇವರು ನಿಯಮಿತ ಅಭ್ಯಾಸ ಮಾಡುತ್ತಾರೆ, ಗುರಿಯ ಬಗ್ಗೆ ಬಹಳಷ್ಟು ಸ್ಪಷ್ಟತೆ ಇರುತ್ತದೆ, ಸಾಧನೆಯಲ್ಲಿ ಸ್ಥಿರತೆ ಇರುತ್ತದೆ. ಹೀಗೆ ಇವರ ಪ್ರಗತಿ ಸಮತೋಲನದಿಂದ ಸಾಗ್ತಾ ಇರ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟು, ಅಧಿಮಾತ್ರ ಸಾಧಕ. ಇವರ ಸಾಧನೆ ಹೇಗಿರ್ತದೆ ಅಂದರೆ ಸಾಧನೆಯನ್ನು ಜೀವನದ ಕೇಂದ್ರವಾಗಿಸಿಕೊಂಡಿರ್ತಾರೆ. ಅಂದರೆ ಇದನ್ನು ನಾವು ಸಾಧಿಸಲೇಬೇಕು ಎನ್ನುವ ಒಂದು ಹಠವಾದಿಯಾಗಿ, ಅಡ್ಡಿಗಳು ಬಂದರೂ ಸಹ ಅವರನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಗುರಿಯ ಬಗ್ಗೆ ಸಂಪೂರ್ಣ ಉತ್ಕಟ ತವಕ ಹೊಂದಿರುತ್ತಾರೆ. ಹೀಗೆ ಅವರ ಪ್ರಗತಿ ಅತ್ಯಂತ ವೇಗವಾಗಿರ್ತದೆ. ಹೀಗೆ ಒಂದೇ ಬೀಜವನ್ನು 3 ರೈತರು ಬಿತ್ತುತ್ತಾರೆ. ಒಬ್ಬನು ಕೆಲವೊಮ್ಮೆ ನೀರು ಹಾಕ್ತಾನೆ, ಇನ್ನೊಬ್ಬನು ನಿಯಮಿತವಾಗಿ ನೀರು ಹಾಕುತ್ತಾನೆ, 3ನೇವನು ಸಂಪೂರ್ಣವಾಗಿ ಕಾಳಜಿ ವಹಿಸ್ತಾನೆ. ಈಗ ಫಲದಲ್ಲಿಯೂ ಸಹ ಅದೇ ರೀತಿಯಾಗಿ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ಒಂದು ನಾವು ಸಾಧನೆಯಲ್ಲಿಯೂ ಸಹ ಗಮನಿಸಬಹುದು. ಯೋಗದ ದೃಷ್ಟಿಯಲ್ಲಿ ಏನು ಅಂತ ಹೇಳಿದರೆ, ಯೋಗವು ಯಾರನ್ನೂ ತೀರ್ಪು ಮಾಡುವುದಿಲ್ಲ. ಮಹರ್ಷಿ ಪತಂಜಲಿಯವರು ಹೇಳೋದೇನೆಂದರೆ, ನೀವು ಎಲ್ಲಿ ಇದ್ದೀರೋ ಅಲ್ಲಿಂದ ಆರಂಭಿಸಿ, ನೀವು ಯಾವ ಹಂತದಲ್ಲಿದ್ದೀರಿ ಅಲ್ಲಿಂದ ನಿಮ್ಮ ಯೋಗವನ್ನು ಪ್ರಾರಂಭಿಸಿ, ನಿಧಾನವಾಗಿ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ನಿಧಾನವಾಗಿ ನಮ್ಮ ಇದನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು. ಸಾಧನೆಯ ಗುಣಮಟ್ಟ ಮುಖ್ಯ. ಇಲ್ಲಿ ನಮಗೆ ಮುಖ್ಯವಾಗಿದ್ದು ಸಾಧನೆಯ ಗುಣಮಟ್ಟ ಬಹಳಷ್ಟು ಮುಖ್ಯವಾಗಿರುತ್ತದೆ. ಸಮಯದ ಪ್ರಮಾಣಕ್ಕಿಂತ ಮನಸ್ಸಿನ ತೀವ್ರತೆ ಬಹಳಷ್ಟು ಮುಖ್ಯವಾಗಿರಬೇಕು. ನಿರಂತರತೆ, ಕನ್ಸಿಸ್ಟೆನ್ಸಿ ನಮ್ಮ ತೀವ್ರತೆಯನ್ನು ಇನ್ನೂ ಹೆಚ್ಚಿಸ್ತದೆ. ಹೀಗೆ ಪ್ರತಿದಿನದ ಅಭ್ಯಾಸ ಮೃದು ಸಾಧಕನನ್ನು ಮಧ್ಯಮ ಸಾಧಕನನ್ನಾಗಿ, ನಂತರ ಅದನ್ನು ಅಧಿಮಾತ್ರ ಸಾಧಕನನ್ನಾಗಿ ರೂಪಿಸ್ತದೆ. ಹೀಗೆ ಪ್ರತಿಯೊಬ್ಬರ ಪಯಣ ವಿಭಿನ್ನವಾಗಿರ್ತದೆ. ಯಾರಿಗೂ ಹೋಲಿಕೆ ಮಾಡುವುದು ಬೇಡ. ನಮ್ಮ ಮುಂದಿನ ಸ್ಥಿತಿಗಿಂತ ನಾಳೆ ಉತ್ತಮವಾಗಿರೋದು, ನಮ್ಮ ಇಂದಿನ ಸ್ಥಿತಿಗಿಂತ ನಾಳೆ ನಮಗೆ ಉತ್ತಮವಾಗಿರೋದೇನಿಲ್ಲ, ಅದು ಬಹಳಷ್ಟು ಮುಖ್ಯವಾಗಿರ್ತದೆ. ಹೀಗೆ ನಮ್ಮ ಗುರಿ ಎಲ್ಲರಿಗೂ ಒಂದೇ ಇರಬಹುದು, ಆದರೆ ಅದನ್ನು ತಲುಪುವ ವೇಗ ಸಾಧನೆಯ ತೀವ್ರತೆಯ ಮೇಲೆ ಅವಲಂಬಿತವಾಗಿರ್ತದೆ. ನಮ್ಮ ಸಾಧನೆಯ ತೀವ್ರತೆ ಇರ್ತದಲ್ಲ, ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಹೀಗೆ ಉತ್ಸಾಹ, ಶ್ರದ್ಧೆ ಮತ್ತು ನಿರಂತರತೆ ಹೆಚ್ಚಿದಂತೆ ಯಶಸ್ಸು ಬಹಳಷ್ಟು ಹತ್ತಿರವಾಗ್ತಾ ಹೋಗುತ್ತೆ. ಹೀಗೆ ನಮ್ಮ ಆತ್ಮಚಿಂತನೆ ಅಂದರೆ ನನ್ನ ಸಾಧನೆ ಮೃದುವೇ, ಮಧ್ಯಮವೇ ಅಥವಾ ಅಧಿಮಾತ್ರವೇ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಮನಸ್ಸನ್ನು ನಾವೇ ಕೇಳ್ಕೋಬೇಕು. ಆವಾಗ ನಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ನಾನು ಎಷ್ಟು ಪ್ರಾಮಾಣಿಕವಾಗಿ ಈ ಉತ್ತರವನ್ನು ಕಂಡುಹಿಡ್ಕೊಂಡನಿ, ಮುಂದಿನ ಬೆಳವಣಿಗೆಯ ದಿಕ್ಕು ನಮ್ಮದು ಯಾವ ರೀತಿ ತೋರಿಸ್ತದೆ, ಯಾವ ರೀತಿ ಇರ್ತದೆ ಅಂತಂದೇಳಿ. ಹೀಗಾಗಿ ಮೃದು, ಮಧ್ಯಮ, ಅಧಿಮಾತ್ರ ಹೀಗೆ ಸಾಧಕನ 3 ಹಂತಗಳಿದೆ. ಆ ಹಂತಗಳಲ್ಲಿ ನಾವು ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಷ್ಟು ಬೇಗ ನಾವು ಈ ಆತ್ಮ ಸಾಕ್ಷಾತ್ಕಾರ, ನಮ್ಮ ಸಾಧನೆಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಮ್ಮ ತೀವ್ರತೆ ಹೆಚ್ಚಿದಂತೆ ಸಾಧನೆಯ ಫಲವೂ ಸಹ ಅಷ್ಟೇ ವೇಗವಾಗಿ ನಮಗೆ ದೊರಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ನಾವು ಎಷ್ಟು ಸ್ಪೀಡಾಗಿ ನಮ್ಮ ಸಾಧನೆಯನ್ನು ಮಾಡ್ಕೋಬೋದು, ನಮ್ಮ ಸ್ಪೀಡ್ ಯಾವ ಮಟ್ಟದಲ್ಲಿದ್ದರೆ ನಾವು ಈ ಸಾಧನೆಯನ್ನು ಇಮಿಡಿಯೇಟಾಗಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮೃದು ಮಧ್ಯಾದಿ ಮಾತ್ರ ತ್ವತ್ ಅಪಿ
ವಿಶೇಷ. ಸೊ ಹೀಗೆ ಅವರು ಇದರ ಬಗ್ಗೆ ಹೇಳಿದ್ದಾರೆ. ಈ ಒಂದು ಸೂತ್ರ ಬಹಳಷ್ಟು ನಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಯಾವ ಹಂತಗಳಲ್ಲಿ ಹೋಗಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ತದೆ. ಎಲ್ಲರಿಗೂ ಶುಭವಾಗಲಿ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.